ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. 8ನೇ ತರಗತಿ SA2 ಎಕ್ಸಾಮ್ 2026 ಯಾರೆಲ್ಲ ಬರ್ತಾ ಇದ್ದೀರಾ? ಇನ್ನೇನು ನಾಳೆ ಮಾರ್ಚ್ 24ರಂದು ಕನ್ನಡ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಬೋರ್ಡರ್ ಬಿಟ್ಟಿರುವ ಕನ್ನಡ ವಿಷಯದ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟು ನಿಮ್ಮ SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SA2 ಎಕ್ಸಾಮ್ನ ಕನ್ನಡ ವಿಷಯ ಕ್ವಶನ್ ಪೇಪರ್ ಇರ್ತದೆ. ಅಷ್ಟಿಲ್ಲದೆ ತುಂಬ ಪ್ರಶ್ನೆ ರಿಪೀಟ್ ಆಗ್ಬೋದು. ಎಲ್ಲ ಕ್ವಶನ್ ಇಂಪಾರ್ಟೆಂಟು, ಚೆನ್ನಾಗಿ ಓದ್ಕೊಂಡೋಗಿ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ಲು. ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರ ಸಹಿತ ಕೊಡ್ತೇನೆ. ಎಲ್ಲ ಕ್ವಶನ್ ಇಂಪಾರ್ಟೆಂಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಿಮಗೆ ಬೋರ್ಡರ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ಮಾಡಲ್ ಅಂತ, ಚೆನ್ನಾಗಿ ಓದ್ಕೊಂಡೋಗಿ ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಓಕೆ, ಬಾಯ್ ಇವತ್ತಿನ ಈ ಒಂದು ಡೇನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಚಾನಲ್ ಏನು ಕೂಡ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮೊಂದು 8ನೇ ತರಗತಿ SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕಂತನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ಡೋಲ್ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಆರ್ಮಿ ಇರ್ತಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ, ನೋಡ್ತಾ ಹೋಗೋಣ. 8ನೇ ತರಗತಿ ದ್ವಿತೀಯ ಸಂಕಲನಾತ್ಮಕ ಮೂಲ್ಯಾಂಕನ ಅಂದರೆ SA2 ಮಾದರಿ ಪ್ರಶ್ನೆ ಪತ್ರಿಕೆ ಮಾರ್ಚ್ 2026. ವಿಷಯ ಪ್ರಥಮ ಭಾಷೆ ಕನ್ನಡ. ಮಾದರಿ ಉತ್ತರ ಸಹಿತ ಕೊಡ್ತೀನಿ, ನೋಡ್ತಾ ಹೋಗೋಣ. ಒಂದೇ ಮೇಲೆ ನಿಮಗೆ 3 ಮಲ್ಟಿಪಲ್ ಇರ್ತವೆ, 3 ಬಹು ಆಯ್ಕೆ ಪ್ರಶ್ನೆ ಇರ್ತವೆ. ಬಹು ಆಯ್ಕೆ ಒಂದೇ ಕ್ವಶನ್ ನೋಡಿ. ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಕ್ಷರಗಳ ಸಂಖ್ಯೆ ವೇರ್ ಇಂಪಾಯಿಂಟು ಎಷ್ಟು? ಆಪ್ಷನ್ ಸಿ 10 ಸರಿಯಾದ ಉತ್ತರ. ನೋಡಿ, ಇಲ್ಲಿ ಯಾವೆಲ್ಲ ವ್ಯಾಕರಣ ಭಾಗ ಕೊಟ್ಟಿದ್ದಾರೆ, ಅವೆಲ್ಲ ವ್ಯಾಕರಣ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ವ್ಯಾಕರಣ ಭಾಗ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೋಡಿ, ವರ್ಣಮಾಲೆ ನೋಡ್ಕೊಳ್ಳಿ, ಆಮೇಲೆ ವಿಭಕ್ತಿ ನೋಡ್ಕೊಳ್ಳಿ, ಸಂಧಿ ನೋಡ್ಕೊಳ್ಳಿ, ಇವೆಲ್ಲ ಟಾಪಿಕ್ಗಳು ಕೇಳ್ತಾರೆ. ಇನ್ನು ಕ್ವಶನ್ ನಂಬರ್ 2, ವಿದ್ಯಾರ್ಥಿಗಳಲ್ಲಿ ಪದದಲ್ಲಿರುವ ವಿಭಕ್ತಿ ಹೆಸರೇನು? ಯಾವುದು? ವಿದ್ಯಾರ್ಥಿಗಳಲ್ಲಿ. ಅಲ್ಲಿ ಅಂತ ಇದೆ, ವಿದ್ಯಾರ್ಥಿಗಳಲ್ಲಿ ಅಲ್ಲಿ ಏನಾಗ್ತದೆ? ಸಪ್ತಮಿ ಅಲ್ಲಿ. ಆಪ್ಷನ್ ಡಿ ಸಪ್ತಮಿ ಸರಿಯಾದ ಉತ್ತರ. ಇನ್ನು 3ನೇದು, ಪುಸ್ತಕವನ್ನು ಪದವು ಈ ಸಂಧಿಗೆ ಉದಾಹರಣೆ. ಯಾವ ಸಂಧಿ? ಇದು ಆಗಮ ಸಂಧಿ. ಆಪ್ಷನ್ ಬಿ ಆಗಮ. ಇನ್ನು 2ನೇ ಮೇನು, ಕೆಳಗಿನಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಸಂಬಂಧಿ ಪದ ಕ್ವಶನ್ಗಳು 2 ಇರ್ತವೆ, ಟೋಟಲ್ ಆಗಿ 2 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 4ನೇ ಪ್ರಶ್ನೆ, ಸೋಲು ಗೆಲುವು, ಜ್ಞಾನ ಅಜ್ಞಾನ ಸರಿಯಾದ ಉತ್ತರ. ಪುಣ್ಯ ಹುಣ್ಯ, ಕಾರ್ಯ ಅನ್ನೋದು ಕಜ್ಜ. ನೆಕ್ಸ್ಟ್ 3ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇವೇನು 1 ಅಂಕದ ಪ್ರಶ್ನೆಗಳು 3 ಇರ್ತವೆ, ಟೋಟಲ್ ಆಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 6ನೇ ಕ್ವಶನ್ನು, ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ? ಉತ್ತರ, ಯುರೋಪ್ ಹಾಗೂ ಅಮೆರಿಕಗಳಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. 7ನೇದು, ಪುರಂದರದಾಸರ ಅಂಕಿತನಾಮ ಯಾವುದು? ಉತ್ತರ, ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ. 8ನೇದು, ನೆಹರೂರವರು ಯಾರಿಗೆ ಪತ್ರವನ್ನು ಬರೆದಿದ್ದಾರೆ? ನೆಹರೂರವರು ತಮ್ಮ ಮಗಳಾದ ಇಂದಿರಾ ಪ್ರಿಯದರ್ಶಿನಿಗೆ ಪತ್ರವನ್ನು ಬರೆದಿದ್ದಾರೆ. 4ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 3, 4 ವಾಕ್ಯದಲ್ಲಿ ಉತ್ತರಿಸಿ. ಇವೇನು 2 ಅಂಕದ ಪ್ರಶ್ನೆಗಳು 5 ಇರ್ತವೆ, ಟೋಟಲ್ ಆಗಿ 10 ಅಂಕ, ಪ್ರತಿ ಪ್ರಶ್ನೆಗೆ 2 ಅಂಕ. 9ನೇ ನೋಡಿ, ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ. ಉತ್ತರ, ಹುಸೇನ್ ಸಾಹೇಬರು ಜನಪ್ರಿಯ ವ್ಯಕ್ತಿಯಾಗಿದ್ದರು. ಅವರು ಧನವಂತರಾಗಿದ್ದು ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕಟ್ಟಿಸಿದ್ದರು. ಅವರು ಸರ್ವಧರ್ಮಗಳನ್ನು ಸಮಭಾವದಿಂದ ಕಾಣುತ್ತಿದ್ದರು. ಪ್ರಶ್ನೆಗೆ 10, ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳಾವು? ಉತ್ತರ, ಸುಬ್ರಹ್ಮಣ್ಯಂ ಲೇಖಕರು ಶಿವನ ಸಮುದ್ರವನ್ನು ಉಳಸಿರುವ ಮುನ್ನ ಬಾಗಿಲ ಬಳಿ ನಿಂತು ವಿಶ್ವಾಸದಿಂದ ಸ್ವಾಗತಿಸಿದರು. ನೀಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಹಾಸಿ ಕೊಟ್ಟರು. ಊಟೋಪಚಾರ ಬಗ್ಗೆ ಕೇಳಿದರು. ಕೊನೆಗೆ ಹೋಗುವಾಗ ಗುಡ್ ನೈಟ್ ಎಂದು ಕೂಡ ಹೇಳಿದರು. 11, ಕವಿ ಗೋವಿಂದ ಪೈ ಅವರ ಪ್ರಕಾರ ಕನ್ನಡದ ಕವಿಶ್ರೇಷ್ಠ ಹಿರಿಮೆಯೇನು? ವೆರಿ ಇಂಪಾರ್ಟೆಂಟ್ ಕ್ವಶನು. ಸೂತ್ರ ಸಹಿತ ಇದು ನೋಡ್ಕೊಳ್ಳಿ. ನೀವು ವಿಡಿಯೋನ ಪಾಸ್ ಮಾಡಿ, ಅಂದರೆ ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ. ನಾನು ಇನ್ಮೇಲೆ ಜಸ್ಟು ಮೇನ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಪಾಸ್ ಮಾಡಿ ನೀವು ಉತ್ತರ ಸಹಿತ ನೋಡ್ಕೊಳ್ಳಿ. ಇನ್ನು 12, ಹೊಸ ನಾಡೊಂದನ್ನು ಕಟ್ಟ ಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವು? ಪ್ರಶ್ನೆಗೆ 13, ಕವಿ ದಿನಕರ್ ದೇಸಾಯಿ ಅವರ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ? ಎಲ್ಲ ಇಂಪಾರ್ಟೆಂಟು, ಯಾಕಂದರೆ ನಿಮಗೆ ಕೆಲವೊಂದು ಕ್ವಶನ್ ರಿಪೀಟ್ ಮಾಡ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಓದ್ಕೊಂಡಿರಿ ಅಂತ. ನೋಡ್ತೀನಿ, ಇನ್ನೊಮ್ಮೆ ವಿಡಿಯೋ ಹಾಕ್ತೀನಿ ನಿಮಗೆ. ಯಾವ ವಿಡಿಯೋ? ಒಂದು ಸ್ಕೋರಿಂಗ್ ಪ್ಯಾಕೇಜ್ ಹಾಕ್ತೀನಿ, ಸ್ಕೋರಿಂಗ್ ಪ್ಯಾಕೇಜು. ಸೊ ಅದು ನೋಡ್ಕೊಳ್ಳಿ, ಅಲ್ಲಿ ಇಂಪಾರ್ಟೆಂಟ್ ಯಾವೆಲ್ಲ ಇಡ್ತೀನಿ. ಸೊ ಹಾಕಿರ್ತೀನಿ ನೋಡಿ, ವಿಡಿಯೋ ಹಾಕಿರ್ತೀನಿ ನೋಡ್ಕೊಳ್ಳಿ. ಸೊ ಇದಾದಮೇಲೆ ಹಾಕ್ತೀನಿ, ಇದು ಕ್ವಶನ್ ಪೇಪರ್ ಆದಮೇಲೆ ಅದು ಬಂದಿರ್ತದೆ ವಿಡಿಯೋ, ಸ್ಕೋರಿಂಗ್ ಪ್ಯಾಕೇಜ್ದು ನೋಡ್ಕೊಳ್ಳಿ. ನೆಕ್ಸ್ಟು, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೀರಿ. ಸಂದರ್ಭ ಸ್ವಾರಸ್ಯ. ಸೊ ನೋಡಿ, ಒಂದೇ ಸಂದರ್ಭ 3 ಮಾರ್ಕ್ಸು, 2 ಸಂದರ್ಭ ಕೊಡ್ತಾರೆ, ನೀವು 1 ಬರಬೇಕು. 14, ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲೆತ್ತು, ಅಥವಾ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡಿ ಮುಚ್ಚುಡು. 2 ಕೊಟ್ಟಿರ್ತಾರೆ, ನಿಮಗೆ ತುಂಬ ಸುಲಭ ಯಾವುದು 1 ಬರಬೇಕು.
ನೋಡಿ, ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವರಸಕ್ಕೆ 1 ಅಂಕ, ಟೋಟಲಾಗಿ 3 ಅಂಕ ನೋಡಿ. ನೆಕ್ಸ್ಟು ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ. ನಿಮಗೆ ಕವಿ ಪರಿಚಯ ಕೇಳ್ತಾರೆ, ಅರ್ಥ ಆಯ್ತಾ? ಇಬ್ಬರು ಕೊಡ್ತಾರೆ, ಒಬ್ಬರದ್ದು ಬರಬೇಕು. 10 ಕ್ವಶನ್ ಕೊಟ್ಟಿರ್ತಾರೆ. ಚಾಯ್ಸು ನಿಮಗೆ ಯಾರು ಗೊತ್ತಿದೆ ಒಂದು ಬರೀರಿ. ಸೊ ಕೊಟ್ಟಿದ್ದಾರೆ ನೋಡಿ, ಮಾಸಿ ವೆಂಕಟೇಶ್ ಅಯ್ಯಂಗಾರ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಆಮೇಲೆ ಮುದ್ದಣ್ಣ ಕವಿ. ತುಂಬ ಏನಿಲ್ಲ, ಸಾಹಿತಿಗಳ ಸ್ಥಳ ನೋಡ್ಕೊಳ್ಳಿ, ಅವರ ಹೆಸರು, ತಂದೆ ತಾಯಿ ಹೆಸರು, ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿ ನೋಡ್ಕೊಳ್ಳಿ, ಸಾಕು. ನಿಮಗೆ 3ಕ್ಕೆ 3 ಅಂಕ ಸಿಗ್ತವೆ. ಅದಾದ ನಂತರ ನಿಮಗೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಅಲಂಕಾರ ಕೆಳಗೆ ಹೇಳ್ತಾರೆ 3 ಮಾರ್ಕ್ಸ್ಗೆ. ಯಾವ ಕೊಟ್ಟಿದ್ದಾರೆ ನೋಡಿ, 16 ಸೀತೆಯ ಮುಖ ಕಮಲದಂತೆ ಅರಳಿತು. ಏನು ಬರಬೇಕು? ಅಲಂಕಾರ ಬರಬೇಕು. ಯಾವುದು? ಉಪಮಾ ಅಲಂಕಾರ. ಲಕ್ಷಣ 2 ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ವರ್ಣಿಸಿ ಹೋಲಿಕೆ ಮಾಡಿ ಹೇಳುವುದು. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ, ವಾಚಕ ಪದ ಅಂತೆ, ಸಮಾನ ಧರ್ಮ ಅರಳುವುದು. ನಂತರ ಸಮನ್ವಯ, ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ, ಹಾಗಾಗಿ ಇದು ಉಪಮಾ ಅಲಂಕಾರವಾಗಿದೆ. ನಂತರ ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣೆ ಭಾಗಿಸಿ ಛಂದಸ್ಸನ್ನು ಬರೆಯಿರಿ. 3 ಮಾರ್ಕ್ಸ್ ಕೊಡ್ತಾರೆ. ಪ್ರಸ್ತಾರ ಹಾಕೋದು 1 ಅಂಕ, ಗಣೆ ಭಾಗಿಸೋದು 1 ಅಂಕ, ಛಂದಸ್ಸನ್ನು ಬರೆಯೋದು 1 ಅಂಕ, ಟೋಟಲಾಗಿ 3 ಅಂಕ. ಕೆಲವರು ಗೋಧಿಯ ಸಾಮಿಯನ್ನು ಕೆಲವರು ನವನಿಯ ಕಂಬು ಚೋಳವ, ಕೆಲವರು ಹಾರಕವೆಂದು, ಕೆಲವರು ನೆಲ್ನ ತಿಶವ ನೋಡಿ. ಪ್ರಸ್ತಾರ ಹಾಕೋದು 1 ಅಂಕ, ಗಣೆ ಭಾಗಿಸೋದು 1 ಅಂಕ, ಛಂದಸ್ಸನ್ನು ಬರೆಯೋದು 1 ಅಂಕ. ಇದನ್ನು ಕೂಡ ಕ್ವಶನ್ ಬರ್ತಾಯಿದ್ದು ನಿಮಗೆ ಬೇರೆ ಕ್ವಶನ್ ಕೊಡ್ತಾರೆ, ಆದರೆ ನಿಮಗೆ ಟಾಪಿಕ್ ಸೇಮು. ಅಲಂಕಾರ ಕೇಳ್ತಾರೆ, ಛಂದಸ್ ಕೇಳ್ತಾರೆ, ಟಾಪಿಕ್ ಸೇಮು. ಆಲ್ಮೋಸ್ಟ್ ನಾನು ಹಾಕ್ತೀನಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಗಳನ್ನ, ಅವ್ನು ಓದ್ಕೊಳ್ಳಿ, ಅವು ಕೂಡ ರಿಪೀಟ್ ಆಗ್ತವೆ ನೋಡಿ. ನೆಕ್ಸ್ಟು ಈ ಗಾದೆಗಳಲ್ಲಿ ಯಾವುದಾದ್ರು ಒಂದನ್ನು ವಿವರಿಸಿ, ಮಾತುದನಿಗೆ ವಿವರಿಸಿ. ಏನು ಗಾದೆ ಕೇಳ್ತಾರೆ 3 ಮಾರ್ಕ್ಸ್ಗೆ, 2 ಕೊಡ್ತಾರೆ ನಿಮಗೆ, 2 ಗಾದೆಯನ್ನು ಕೊಡ್ತಾರೆ, ಅದರಲ್ಲಿ ಒಂದನ್ನು ಬರಬೇಕು. 10 ಕ್ವಶನ್ ಕೊಟ್ಟಿರ್ತಾರೆ. 18 ಮಾತು ಬೆಳ್ಳಿ ಮೌನ ಬಂಗಾರ ಅಥವಾ ಅತಿಹಾಸ್ಯ ಗತಿಗೇಡು. ತುಂಬಾ ಸರಳ ಇರುತ್ತೆ. ನೀವೇನು ದಿನನಿತ್ಯ ಶಾಲೆಯಲ್ಲಿ ಆಗಿರ್ಬೋದು, ಮನೆಯಲ್ಲಿ ಏನು ಗಾದೆ ಕೇಳಿರ್ತಾರೆ ಅವೇ ಗಾದೆ ಇರ್ತವೆ. ನಿಮ್ಮ ಸ್ವಂತ ವಾಕ್ಯದಲ್ಲಿ ಕೂಡ ಬರಿಬೋದು, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಗಾದೆಯ ಮಹತ್ವಕ್ಕೆ 1 ಅಂಕ, ಆಮೇಲೆ ಉದಾಹರಣೆಗೆ ಅರ್ಥ ವಿವರಣೆ 1 ಅಂಕ, ಭಾಷೆ ಶೈಲಿ ಪದಬಂಧ 1 ಅಂಕ, ಟೋಟಲಾಗಿ 3 ಅಂಕ ನೋಡ್ಕೊಳ್ಳಿ. ಅದಾದಮೇಲೆ ಕೊಟ್ಟಿರುವ ಪದ್ಯವನ್ನು ಪೂರ್ಣಗೊಳಿಸಿ. ಪದ್ಯ ಭಾಗ ಪೂರ್ಣಗೊಳಿಸೋದು ಅಂದರೆ ಕಂಠಪಾಠ ಪದ್ಯ. 4 ಮಾರ್ಕ್ಸಿಗೆ ಕೊಡ್ತಾರೆ, ಒಂದೇ ಕ್ವಶನ್ನು, 4 ಮಾರ್ಕ್ಸು. ಉಪ್ಪಿಗಿಂತಲೂ ಇದು ಇಂಪಾರ್ಟೆಂಟ್ ನೋಡಿ. ಇದರ ಪೂರ್ತಿ ಪದ್ಯವನ್ನು ನೋಡ್ಕೊಳ್ಳಿ. ಒಂದು ಪ್ಯಾರಾ ಬರ್ಬೋದು, ಅರ್ಥ ಆಯ್ತಾ? ಪೂರ್ತಿ ಪದ್ಯ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟು. ಪೂರ್ತಿ ನೋಡ್ಕೊಳ್ಳಿ, ಇದು ಮಾತ್ರವಲ್ಲ, ಪೂರ್ತಿ ನೋಡ್ಕೊಳ್ಳಿ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನೋಡಿ ಕೇಳಿರುನು, ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗುವುದು ಎಂಬ ಸಾಹಸ ಮಾಡಿ ದೋಷವನು, ಕಂಡವರೇನು ಬಲ್ಲದೇನು, ಉಂಡವನು ಕಂಡಿಯನು ಇದರ ಹದನು. ನಂತರ ಕೊಟ್ಟಿರುವ ಪದ್ಯವನ್ನು ಓದಿ ಅರ್ಥೈಸಿಕೊಂಡು ಅಡಕವಾಗಿರುವ ಮೌಲ್ಯ ಆಧರಿಸಿ ಸಾರಾಂಶ ಬರೆಯಿರಿ. 4 ಮಾರ್ಕ್ಸಿಗೆ ಕೊಡ್ತಾರೆ, ಒಂದು ಪದ್ಯವೇ ಕೊಡ್ತಾರೆ, ನಿಮ್ಮ ಬುಕ್ಕಲ್ಲಿ ಇರೋದೇ ಕೊಡ್ತಾರೆ, ಬೇರೆ ಯಾವುದು ಕೊಡೋದಿಲ್ಲ. ನಿಮ್ಮ ಬುಕ್ಕಲ್ಲಿ ಇರೋದೇ ಒಂದು ಪದ್ಯವಾಗಿ ಎತ್ತಿಬಿಟ್ಟು ಇಲ್ಲಿ ಹಾಕ್ತಾರೆ, ಅದರ ಸಾರಾಂಶ ಬರಬೇಕು. ಇಷ್ಟೇ ನೋಡಿ. ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರಳ ನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ, ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆಯುವ ಧೀರ ಪಯಣದಲ್ಲಿ. ಮೊದಲಾಗಿ ಆಯ್ಕೆಯನ್ನು ಬರಬೇಕು. ಈ ಪದ್ಯಭಾಗವನ್ನು ಶ್ರೀ ಕೆ ಎಸ್ ನರಸಿಂಹಸ್ವಾಮಿಯವರು ರಚಿಸಿರುವ ನವಪಲ್ವ ಕವನ ಸಂಕಲನದ 5 ಭಾರತೀಯತೆ ಎಂಬ ಆಧುನಿಕ ಕವನದಿಂದ ಆರಿಸಲಾಗಿದೆ. ಆಮೇಲೆ ವಿವರಣೆ ಮಾಡಬೇಕು. ಅದಾದ ನಂತರ ಕೆಳಗಿನ ಗದ್ಯಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರೋ ಪ್ರಶ್ನೆ ಉತ್ತರಿಸಿ. ಒಂದು ಗದ್ಯಭಾಗ ಕೊಡ್ತಾರೆ 4 ಮಾರ್ಕ್ಸ್ಗೆ, ತುಂಬಾ ಈಸಿ ನೋಡಿ. ಮೇಲೆ ಗದ್ಯಭಾಗ ಇರ್ತದೆ, ಕೆಳಗಡೆ 2 ಕ್ವಶನ್ ಇರ್ತವೆ. ಜಸ್ಟ್ ನೀವು ಮೇಲೆ ಓದ್ಕೊಂಡ್ಬಿಟ್ಟು ಬರೆಯೋದಷ್ಟೇ, ಅಥವಾ ಮೇಲೆ ಉತ್ತರ ಇರ್ತದೆ ನೋಡಿಬಿಟ್ಟು ಬರೆಯೋದಷ್ಟು ನೋಡಿ. 4 ಮಾರ್ಕ್ಸ್ಗೆ ಆಲ್ಮೋಸ್ಟ್ ಎಲ್ಲರೂ ಬರೀತಾರೆ ಅನ್ಕೋತೀನಿ. ಕ್ವಶನ್ ಪೇಪರಲ್ಲಿ ಆನ್ಸರ್ ಇರ್ತದೆ. ಆಮೇಲೆ ಕೆಳಗಿನ ಯಾವುದಾದ್ರು ಒಂದಕ್ಕೆ ಕೊಟ್ಟಿರುವ ಮಾಹಿತಿ ಆಧರಿಸಿ ಪತ್ರ ಬರೆಯಿರಿ. ಪತ್ರ ಬರೆಯಲಿಕ್ಕೆ 5 ಮಾರ್ಕ್ಸಿಗೆ ಕೊಡ್ತಾರೆ. ಪತ್ರ ಲೇಖನ ಆಗ್ತಾಯ್ತಾ, 5 ಮಾರ್ಕ್ಸಿಗೆ ಕೇಳ್ತಾರೆ. ವ್ಯವಹಾರಿಕ ವೈಯಕ್ತಿಕ 2 ಕೊಟ್ಟಿರ್ತಾರೆ. ಪತ್ರ ಕೊಡ್ತಾರೆ, ಒಂದು ಪ್ರಬಂಧ ಕೊಡ್ತಾರೆ. ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಾರೆ ನೋಡಿ. ಪತ್ರ ಕೊಡ್ತಾರೆ, ಪ್ರಬಂಧ ಕೊಡ್ತಾರೆ. ನಿಮಗೆ ಯಾವುದು ತುಂಬಾ ಸುಲಭ ಬಂದು ಬರೀರಿ. ನಿಮಗೆ ಪತ್ರ ಬಂದರೆ ಪತ್ರ ಬರೀರಿ, ಪ್ರಬಂಧ ಬಂದರೆ ಪ್ರಬಂಧ ಬರೀರಿ. 2 ಕೊಡ್ತಾರೆ, ನಿಮ್ಮ ಇಷ್ಟ. ಒಂದನ್ನು ಬರೀಬೇಕು. ಒಂದು ಪತ್ರ ಬರೀರಿ, ಇಲ್ಲ ಪ್ರಬಂಧ ಬರೀರಿ. ಈ 2ರಲ್ಲಿ ಒಂದನ್ನು ಇರಬೇಕು, ಪತ್ರ ಪ್ರಬಂಧ ನೋಡ್ಕೊಳ್ಳಿ. ಸೊ ಪ್ರಬಂಧ ಯಾವ ವಿಷಯದಲ್ಲಿ ಕೆಳಗಿನ ವಿಷಯದಲ್ಲಿ 15 ವಾಕ್ಯದಲ್ಲಿ ಕಡಿಮೆದಂತೆ ಪ್ರಬಂಧ ಬರೆಯಿರಿ. ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಯ ಪಾತ್ರ 6 ಕೊಟ್ಟಿರ್ತಾರೆ ಪಾಯಿಂಟ್ ಸೈಜನ್ನು. ಪ್ರಸ್ತಾವನೆ ಈ ರೀತಿ ಹಾಕ್ಬಿಟ್ಟು ಬರಬೇಕು. ಪ್ರಸ್ತಾವನೆ, ವಿಷಯ ವಿವರಣೆ, ಆಮೇಲೆ ಉಪಸಂಹಾರ. ಟೋಟಲ್ 5 ಅಂಕ. ಪತ್ರ ನೋಡಿ. ನಿಮ್ಮನ್ನು ಕಡೂರಿನ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಕಮಲ್ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಮಂಜೂರು ಮಾಡಿಕೊಡುವಂತೆ ಕೋರಿ ಸ್ಥಳೀಯ ಶಾಸಕರಿಗೆ ಮನವಿ ಪತ್ರ ಬರೆಯಿರಿ. ಇಂದಾಗಿ ಸಂಬಂಧಿತ ವಿಷಯಕ್ಕೆ 1 ಅಂಕ. ಪತ್ರ ಒಡಲು ವಿಷಯ ನಿರೂಪಣೆಗೆ 2 ಅಂಕ. ಮುಕ್ತಾಯ ಇವಕ್ಕೆಲ್ಲ 1 ಅಂಕ. ಭಾಷೆ ಶೈಲಿ ಪದಬಂಧ ವಿನ್ಯಾಸಕ್ಕೆ 1 ಅಂಕ. 5 ಮಾರ್ಕ್ಸ್ ನೋಡಿ ಟೋಟಲು. ಸೊ ಇಷ್ಟು ಒಂದು ಕ್ವಶನ್ ಪೇಪರು. ಈಗಲೇ ಚಾನಲ್ ನಿಮಗೆ ನಾನು 8ನೇ ತರಗತಿ SI2 ಎಕ್ಸಾಮ್ಗೆ
ಕನ್ನಡ, ಇಂಗ್ಲೀಷು, ಗಣಿತ ಎಲ್ಲ ವಿಷಯದ ಮಾಡಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ, ಉತ್ತರ ಸಹಿತ ಹಾಕಿದ್ದೀನಿ. ತಪ್ಪದೆ ನೋಡ್ಕೊಳ್ಳಿ. ಅವೇ ಕ್ವಶನ್ಗಳು ಎಕ್ಸಾಮ್ ರಿಪೀಟ್ ಆಗ್ತವೆ ಮತ್ತು ಪ್ಯಾಟರ್ನ್ಗಳು ಸೇಮ್ ಇರ್ತದೆ. ಅರ್ಥಾಯ್ತಾ? ಸಾಧ್ಯ ಆದರೆ ಇನ್ನೊಮ್ಮೆ ಹಾಕ್ತೀನಿ ನಿಮಗೆ. ಇನ್ನೊಮ್ಮೆ ಎಲ್ಲ ಮಾಡಲ್ ಪೇಪರ್ ಹಾಕ್ತೀನಿ, ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ ಹಾಕ್ತೀನಿ. ಪ್ರತಿ ಅಧ್ಯಾಯವರು ಪಾಠವರು ಇಂಪಾರ್ಟೆಂಟ್ ಹಾಕಿರ್ತಾನೆ. ಚೆನ್ನಾಗಿ ಓದ್ಕೊಳ್ಳಿ. ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ನಿಮಗೆ 8ನೇ ತರಗತಿ SAT ಎಕ್ಸಾಮ್ ಬಗ್ಗೆ ಏನೇ ಸಮಸ್ಯೆ ಇದ್ದರೂ, ಡೌಟ್ ಇದ್ರೂ ಕಮೆಂಟ್ ಹಾಕಿ, ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್.